ಬನ್ನಿ ಚಾನೆಲ್ ಪಾಸ್ವರ್ಡ್ ಏನು ಹುಡುಕ್ತಾ ಇರಲಿಲ್ಲ. ನಮ್ಮ ರೋಹಿತ್ ಮತ್ತು ಕೊಹ್ಲಿ ಅವರ ಹೇಟರ್ಗಳನ್ನ ಹುಡುಕ್ತಾ ಇದ್ದೆ ಅಷ್ಟೇ. ಏನು ಆಡಿದ್ರು ರೀ ಇಬ್ಬರು, ಅಪ್ಪ. ಸೌತ್ ಆಫ್ರಿಕಾ ಸೀರೀಸ್ ಅಂತೂ ಸಖತ್ತಾಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ನೀವು ಎಲ್ಲ ಎಂಜಾಯ್ ಮಾಡಿರ್ತೀರ 100% ಗೊತ್ತು. ಅಂದರೆ ಇಷ್ಟು ವರ್ಷಗಳು ರೋಹಿತ್ ಫ್ಯಾನ್ಸು, ಕೊಹ್ಲಿ ಫ್ಯಾನ್ಸು, ಈ ಥರ ಒಂಥರ ಫ್ಯಾನ್ ಬೇಸ್ಗಳು ಅಥವಾ ವಾರ್ ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಇತ್ತೀಚೆಗಂತೂ ಅವರಿಬ್ಬರು ಟೆಸ್ಟಿಂದ ರಿಟೈರ್ ಆದಮೇಲೆ ಎರಡು ಫ್ಯಾನ್ಸ್ಗಳು ಒಟ್ಟಿಗೆ ಸೇರಿಬಿಟ್ಟಿದ್ದಾರೆ. ಇವಾಗ ಇಬ್ಬರು ಆಡೋದು ನೋಡೋಕ್ಕೆ ಖುಷಿ ಆಗುತ್ತೆ. ಫ್ಯಾನ್ಸ್ ಆಗಲಿ ಅಥವಾ ಸಪೋರ್ಟರ್ಸ್ ಆಗಲಿ, ಪ್ಲೇಯರ್ಸು ಅವರು ಅಷ್ಟೇ. ಏನು ಬಾಂಡಿಂಗ್ ಇಬ್ಬರ ಮಧ್ಯೆ. ಇನ್ನೆಷ್ಟು ವರ್ಷ ಆಡ್ತಾರೋ ಗೊತ್ತಿಲ್ಲ. 2027 ODI ವರ್ಲ್ಡ್ ಕಪ್ವರೆಗೂ ಅಂತೂ ಆಡ್ತಾರೆ. ವರ್ಲ್ಡ್ ಕಪ್ ಗೆಲ್ಲಿ ಅಂತಲೇ ನಾವು ಏನೋ ಆಸೆ ಪಡ್ತಾಯಿದ್ದೀವಿ, ನೋಡೋಣ. ಬಟ್ ಅವರಿಬ್ಬರು ಫಾರ್ಮ್ ಬಗ್ಗೆ ಮಾತಾಡಬೇಕಂದ್ರೆ ಆದರೆ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ಬಟ್ ಸ್ಟಿಲ್ ಆ್ಯಸ್ ಎ ಫ್ಯಾನ್ ಏನು ಖುಷಿ ಆಗುತ್ತೆ ಅಂದರೆ, ಈಗೊಂದು 2016ಇಂದ 19ವರೆಗೂ ಇಬ್ಬರು ಪೀಕಲ್ಲಿದ್ದರು. ಎಸ್ಪೆಷಲಿ ODIಯಲ್ಲಂತೂ ಇಬ್ಬರದ್ದು ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿ, ಏನು ಸೆಂಚುರಿಗಳ ಮೇಲೆ ಸೆಂಚುರಿ, ಹಾಫ್ ಸೆಂಚುರೀಸ್ ಅಂತೂ ಲೆಕ್ಕನೇ ಇಲ್ಲ. ರನ್ ಚೇಸ್ಗಳು ಮಸ್ತಾಗಿತ್ತು ಮಾತ್ರ. ಮತ್ತೆ ಅದೇ ಏನೋ ರಿವೈಂಡ್ ಆಗ್ತಾಯಿದೆ ಇವಾಗ. ವಾಪಸ್ಸು 2016 to 18ಗೆ ಹೋದ್ವಾ, 19ಗೆ ಹೋದ್ವಾ ಅಂತ ಅನ್ನಿಸ್ತಾ ಇದೆ. ಸೂಪರ್ ಎಫರ್ಟ್. ಅಂದರೆ ನಮ್ಮ ಕಡೆ ಹಾರ್ದಿಕ್ ಅವ್ರು ಇರಲಿಲ್ಲ, ಬುಮ್ರಾ ಅವ್ರು ಇರಲಿಲ್ಲ, ಶಮಿ ಅವ್ರು ಇರಲಿಲ್ಲ, ಭಾಳಷ್ಟು ಜನ ಮಿಸ್ ಆಗಿದ್ರು. ಅಕ್ಸರ್ ಇಲ್ಲ, ಶ್ರೇಯಸ್ ಅಯ್ಯರ್ ಇರಲಿಲ್ಲ. ಇಷ್ಟರ ನಡುವೆನೂ ನೋಡಿ ಅವ್ರ ಇಂಪ್ಯಾಕ್ಟ್ ಎಷ್ಟಿದೆ ಅಂತ. ರೋಹಿತ್ ಮತ್ತು ಕೊಹ್ಲಿ ಅವ್ರು ಇರಲಿಲ್ಲ ಅಂದಿದ್ದರೆ ಈ ಸೀರೀಸ್ ಗೆಲ್ಲೋದೇ ಕಷ್ಟ ಆಯ್ತು ನಮಗೆ. ಅಂದರೆ ಬೇರೆಯವರು ಆಡಿದ್ದಾರೆ, ಪರ್ಫಾರ್ಮ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ಟಿಲ್ ಅವ್ರ ಇಂಪ್ಯಾಕ್ಟ್ ನಿಮಗೆ, ಅವ್ರನ್ನ ಬಿಟ್ಟು ಈ ODI ಟೀಮೇ ಇಲ್ವೇನೋ ಅನ್ನೋ ಥರ ಆಗ್ಬಿಟ್ಟಿದೆ ಇವಾಗ. ನೋಡಿ, ಅವ್ರು ಆಲ್ಮೋಸ್ಟ್ 2007ಇಂದ ಒಬ್ಬರು ಆಡ್ತಾ ಇದ್ದಾರೆ, 2008ಇಂದ ಆಲ್ಮೋಸ್ಟ್ 16-17 ವರ್ಷಗಳಿಂದ ಜೊತೆಗೆ ಆಡಿ ಅವ್ರು ಇಲ್ದಲೇ ಈ ODI ಟೀಮ್ ಹೆಂಗಪ್ಪ ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ ನಮಗೆ. ಅಷ್ಟರ ಮಟ್ಟಿಗೆ ನಾವು ಅವರಿಬ್ಬರನ್ನ ನೋಡೋಕ್ಕೆ ಇಷ್ಟಪಡ್ತೀವಿ. ಮತ್ತು ಎಲ್ಲಿ ಹೋದ್ರೂ ಜನ ಅಂತೂ ಅವರಿಬ್ಬರು ಬ್ಯಾಟಿಂಗಿಗೆ ಬಂದರೆ ಫೀಲ್ಡಲ್ಲಿ ಸುಮ್ಮನೆ ಅವ್ರು ನಿಂತ್ಕೊಂಡಿದ್ರು ಜನ ಕಿರ್ಚಾಡ್ತಾರೆ. ಆ ಎಕ್ಸೈಟ್ಮೆಂಟೇ ಹೇಳುತ್ತೆ. ನಿಜವಾಗ್ಲೂ ಸೂಪರ್ಬಾಗಿತ್ತು ಈ ಸೀರೀಸ್ ಅಂತೂ. ಖುಷಿಪಟ್ವಿ ನಾವು. ಇನ್ನು ಮುಂದೆನೂ ತುಂಬ ODI ಸೀರೀಸ್ಗಳಿದೆ. ಚಾನಲ್ಲೇನು ನಾವು ಪಾಸ್ವರ್ಡ್ ಮರ್ತೋಗಿರಲಿಲ್ಲ, ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಸಿಗೋಣ ಮತ್ತೆ.